ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವಿಲಾಸಿನಿ ಹಾಬೀಸ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅನ್ಕೊಂಡಿದ್ದೇನೆ. ಇವತ್ತು ಶುಕ್ರವಾರ ತಲೆಗೆ ಸ್ನಾನ ಮಾಡಿದ್ದೆ. ಹಾಗೆ ಸೋಮವಾರ ಶುಕ್ರವಾರ ತಲೆಗೆ ಸ್ನಾನ ಮಾಡೋದು, ವಾರಕ್ಕೆ 2 ದಿನ ತಲೆ ಸ್ನಾನ ಮಾಡೋದು ತುಂಬಾನೇ ಒಳ್ಳೇದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಓಕೆನಾ? ಹಾಗೆ ಮೊದಲಿನ ದಿನ ತಲೆಗೆ ತುಂಬಾ ಎಣ್ಣೆ ಹಾಕೋಬೇಕು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ನೋಡಿ, ಆ ಎಣ್ಣೆ ಹಾಕೊಂಡು ಇಟ್ಕೋಬೇಕು ಮೊದಲಿನ ದಿನ. ಶುಕ್ರವಾರ ಹೇಗೆ ಸ್ನಾನ ಮಾಡಿದ್ರೆ ಆಯ್ತು. ಇಲ್ಲಾಂದ್ರೆ ಸ್ನಾನಕ್ಕೆ 2 ಅವರ್ ಇರುವಾಗ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಹಾಕೋಬೇಕಾಗತ್ತೆ, ಬೇಗ ತಲೆ ತಗೊಳತ್ತಲ್ವಾ. ಹಾಗಾಗಿ ಈಗ ಅಡ್ಗೆ ಮಾಡ್ತಾ ಇದ್ದೇನೆ ನಾನು. ಒಂದ್ ಸ್ವಲ್ಪ ಅಡ್ಗೆ ಮಾಡ್ಬೇಕು. ಅಂದ್ರೆ ಇವತ್ತು ನಾನು ಒಂದ್ ಕಡೆ ಹೋಗೋದಿದೆ, ಅಲ್ಲೇ ಊಟ ಮಾಡಿ ಬರೋದು. ರಾತ್ರಿ ಊಟಕ್ಕೆ 3 ಮಂದಿಗೆ ಆಗುವಷ್ಟು, ಅಂದ್ರೆ ಸ್ವಲ್ಪ ಮಾಡೋದು ಅಷ್ಟೇ. ಒಂದು ಅನ್ನ ಮತ್ತು ಸಾಂಬಾರು, ಬೇಳೆ ಸಾಂಬಾರು ಮಾಡಿ ಇಡ್ತೇನೆ. ಹಾಗೆ ಸಂಜೆ ಏನಾದ್ರೂ ಮಾಡಿದ್ರಾಯ್ತು. ಹಾಗೆ ಅಡುಗೆ ಬೇಗ ಮಾಡಬೇಕು. ಈಗ 12 ಗಂಟೆ ಆಗಿದೆ, 1 ಗಂಟೆ ಒಳಗೆ ಮುಗಿಸ್ಕೊಂಡು ಹಾಗೆ ಒಂದು ವಿಡಿಯೋ ಡೌನ್ಲೋಡ್ ಮಾಡೋದು ಇದೆ, ಅಂದ್ರೆ ಎಡಿಟಿಂಗ್ ಮಾಡೋದಿದೆ. ನಂತರ ಹೋಗ್ಬೇಕಲ್ವಾ, ಬಂದು 3 ಗಂಟೆ ಒಳಗಡೆ ಬರಬೇಕು, ಲೈವ್ಗೆ ಹೋಗ್ಬೇಕಲ್ವಾ. ಹಾಗೆ ಇವತ್ತು ನಾನು ನಿನ್ನೆ ವಿಡಿಯೋ ಹಾಕಿದ್ದೆ ನೋಡಿ, ನಿನ್ನೆ ವಿಡಿಯೋ ಅದೊಂದು ಸ್ವಲ್ಪ ಕೆಲಸ ಇತ್ತು, ಅದೊಂದು ಸ್ವಲ್ಪ ಮುಗಿಸ್ಕೊಂಡೆ. ಹಾಗೆ ಮನೆ ಕೆಲಸ ಎಲ್ಲ ಆಗಿದೆ. ಈಗ ಮಸಾಲೆ ಹಾಕ್ತಾ ಇದ್ದೇನೆ, ಮಸಾಲೆ ರೆಡಿ ಮಾಡಬೇಕು. ಮಸಾಲೆ ಮಾಡಿ ಬೇಗ ಮಸಾಲೆ ಮಾಡಿ ಅಡುಗೆ ಮಾಡಿ ಮುಗಿಸಿ ಹೋಗ್ಬೇಕು. ಮತ್ತೆ ರಾತ್ರಿ ಇಟ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ಒಂದ್ ರೀತಿ ಕಿರಿಕಿರಿ ಆಗತ್ತೆ. ರಾತ್ರಿ ಅಡುಗೆ ಮಾಡೋದು ಇಷ್ಟ ಆಗಲ್ಲ, ಸುಮ್ಮನೆ ಟೈಮು ವೇಸ್ಟ್ ಆಗತ್ತೆ. ಬೆಳಿಗ್ಗೆನೆ ಮಾಡಿ ಇಟ್ಕೊಬಿಟ್ರೆ ಅದ್ರ ಕೆಲಸದ ಟೈಮಲ್ಲಿ ಮುಗಿದು ಬಿಡತ್ತಲ್ವಾ. ಈಗ 1 ಗಂಟೆ ಅಂದ್ರೆ 1 ಗಂಟೆ ಆಗ್ಬಿಟ್ಟಿದೆ. ಈಗ ರೆಡಿ ಆಗಿ ಹೋಗ್ಬೇಕು, ರೆಡಿ ಆಗ್ತಾ ಇದ್ದೇನೆ. ಅಂದ್ರೆ ತಲೆಗೆ ಸ್ನಾನ ಮಾಡಿದ್ನಲ್ವಾ, ಡ್ರೈ ಆಯ್ತು. ಈಗ 1 ಅವರಲ್ಲಿ ಡ್ರೈ ಆಗ್ಬಿಡತ್ತೆ. ಈಗ ಗಾಳಿ ಇದೆಯಲ್ವಾ, ಸ್ವಲ್ಪ ಬಿಟ್ಕೊಬಿಟ್ರೆ ಆಯ್ತು ಅಷ್ಟೇ, ಡ್ರೈ ಆಗ್ಬಿಡತ್ತೆ. ಹಾಗೆ ಸಿಂಪಲ್ ಆಗಿ ಇಲ್ಲೇ ಹತ್ರ ಇದೆ, ನಮ್ಮ ಮನೆಯವರು ಇದ್ದಾರಲ್ವಾ, ನಮ್ದು ಯಜಮಾನ್ರು ಮಾವ ಇದ್ದಾರಲ್ವಾ, ಅವ್ರದ್ದು ಅಂದ್ರೆ ವರ್ಷದ ದಿನ ಶ್ರದ್ಧಾ ಅಂತೀವಲ್ಲ ಅದು. ಅಂದ್ರೆ ನಮ್ಮನೆಯವರು ಸ್ಕೂಲಿಗೆ ಹೋಗಾರಲ್ವಾ, ಹಾಗಾಗಿ ನಾನು ಹೋಗ್ಬೇಕಾಗದೆ. ಅಂದ್ರೆ ಯಾರಾದ್ರೂ ಒಬ್ರು ಹೋಗ್ಲೇಬೇಕಲ್ವಾ, ಮನೆಗೆ ಕರೆದೋಗ್ತಾರೆ, ಒಬ್ರು ಹೋಗಿ ಊಟ ಮಾಡಿ ಬರ್ಬೇಕು. ಅಂದ್ರೆ ನಮ್ಮ ಮನೆಯಲ್ಲೂ ಕೂಡ ಏನಾದ್ರೂ ಫಂಕ್ಷನ್ ಆದ್ರೆ, ಪೂಜೆ ಇದ್ರೆಲ್ಲ ಬರ್ಬೇಕಲ್ವಾ ಅವರು. ಹಾಗಾಗಿ ಒಬ್ರು ಹೋಗ್ಲೇಬೇಕು. ಅಂದ್ರೆ ಸ್ಕೂಲಿಂದ ಬಂದ ನಂತರ ಹೋಗ್ಬೋದು ನೈಟು, ಆದ್ರೆ ಈ ಟೈಮಲ್ಲಿ ಮನೇಲಿ ಇದ್ದಾರಲ್ವಾ, ಬರ್ಲಿಲ್ಲ ಅನ್ಬಾರ್ದು. ಅದಕ್ಕೆ ನಾವು ಕೂಡ ಹೋಗ್ಬೇಕಾಗತ್ತೆ. ಈಗ ಹೋಗ್ತೇನೆ ನೋಡಿ, ತೋರಿಸ್ತೇನೆ ನಾನು. ಅಲ್ಲೇನು ಅಷ್ಟು ವಿಡಿಯೋ ಮಾಡಲ್ಲ, ಸ್ವಲ್ಪ ಹೀಗೆ ತೋರಿಸ್ತೇನೆ. ಓಕೆನಾ? ರೆಡಿ ಆಗ್ತಾ ಇದ್ದೆ. ಅಂದ್ರೆ ರೆಡಿ ಅಂದ್ರೇನು, ಸಿಂಪಲ್ ಆಗಿ ರೆಡಿಯಾಗಿ ಹೋಗೋದು ಅಷ್ಟೇ. ನಮ್ಮ ಮನೆಯವ್ರದ್ದು ಅಜ್ಜಿ ಮನೆ ಮಾವ ಅಂತೀವಲ್ಲ, ಅದು ಅವ್ರದ್ದು. ಇದು ಒಂದು 10 ವರ್ಷ ಆಗಿರ್ಬೋದು, ಎಷ್ಟೋ ಗೊತ್ತಿಲ್ಲ. ಪ್ರತಿ ವರ್ಷ ಮಾಡ್ತಾರೆ, ಕರೀತಾರಲ್ವಾ, ಹೋಗ್ಬೇಕು ಅಷ್ಟೇ. ಹೋಗಿ ಊಟ ಮಾಡೋದು ಬರೋದು. ನೈಟ್ ನಮ್ಮ ಮನೆಯವರು ಹೋಗ್ತಾರೋ ಗೊತ್ತಿಲ್ಲ, ಹೋದ ವರ್ಷ ಎಲ್ಲ ಹೋಗಿದ್ರು. ಇವತ್ತು ಹೋಗ್ತಾರೋ ಗೊತ್ತಿಲ್ಲ, ನಾನಂತೂ ಹೋಗಿ ಬರ್ತೀನಿ ಅಷ್ಟೇ. ನಮ್ಮನೆಗೂ ಬರ್ಬೇಕಲ್ವ ಅವರು ನಾಳೆ. ಇಲ್ಲೇ ಹತ್ರ ಇದೆ, ಅಂದ್ರೆ ನಡ್ಕೊಂಡು ಹೋದ್ರೆ 10 ನಿಮಿಷ ಬೇಕು. ಗಾಡಿ ಇದ್ರೆ ಒಂದು 2-3 ನಿಮಿಷದಲ್ಲಿ ಅವ್ರ ಮನೆಗೆ ಹೋಗಿ ಮುಟ್ಟಬಹುದು. ಒಬ್ಬಳೇ ಹೋಗೋದು. ಈಗ ಹೋಗ್ತೇನೆ ನಾನು ಪ್ರತಿ ವರ್ಷ ನಾನೇ ಹೋಗೋದು. ನಮ್ಮ ಮನೆಯವರು ನೈಟ್ ಹೋಗ್ತಾರೆ, ಹೋದ್ರೆ ಇಲ್ಲ ಅಂದ್ರೆ ಇಲ್ಲ, ಕೆಲಸ ಇದ್ರೆ ಹೋಗಲ್ಲ ಅಷ್ಟೇ. ಕರೆಕ್ಟ್ 2 ಗಂಟೆಗೆ ಹೋದ್ನಲ್ವಾ. ಹೋದ ನಂತರ ನಮ್ಮನೆಯವ್ರದ್ದು ಮಾವೊಂದು ಫೋಟೋಗೊಂದು ನಮಸ್ಕಾರ ಮಾಡ್ಕೊಂಡೆ. ನಂತರ ಊಟಕ್ಕೆ ಕಳಿಸಿದ್ರು, ಬೇಗ ಊಟ ಮೇಲ್ಗಡೆ ಇದ್ದಾರೆ ಹೋಗಿ ಅನ್ಕೊಂಡು ಅಲ್ಲಿ ಹೋದೆ. ಊಟಕ್ಕೆ ರೆಡಿ ಇತ್ತು, ಊಟ ಮಾಡಿದೆ. ಅಂದ್ರೆ ಬೇಗ ಊಟ ಮಾಡಿ ಬಂದ್ಬಿಡೋದು ಬೆಸ್ಟ್ ಅಲ್ವಾ. ಊಟ ಮಾಡ್ಲೇಬೇಕಲ್ವಾ, ಸ್ವಲ್ಪ ಲೇಟ್ ಆಗ್ಲಿ ಮೊದ್ಲೇ ಆಗ್ಲಿ. ಹಾಗೆ ಅದು ಕೀ ರೈಸ್ ಮಾಡಿದ್ರು, ಮಟನ್ ಗ್ರೇವಿ ಮಾಡಿದ್ರು, ಚಿಕನ್ ಕಬಾಬು, ಫಿಶ್ ಫ್ರೈ, ಹಾಗೆ ವೆಜಿಟೇಬಲ್ ಅಲ್ಲಿ ಕೇಸರಿ ಬಾತು, ಪಾಯಸ, ಮತ್ತೇನು ಇಡ್ಲಿ ಮಾಡಿದ್ರು. ಇಡ್ಲಿ ಅವರಿಗೆ ಕುರ್ಮಾ ಮಾಡಿದ್ರು. ಅಂದ್ರೆ 2 ರೀತಿ ಅಡ್ಗೆ ಮಾಡ್ತಾರೆ, ಅಂದ್ರೆ ತಿನ್ನಲ್ಲಲ್ವಾ ಕೆಲವೊಬ್ರು, ಅದಕ್ಕೆ ಈ ರೀತಿ ಸಖತ್ತಾಗಿತ್ತು ಊಟ. ಪ್ರತಿ ವರ್ಷನೂ ಇದೇ ರೀತಿ ಮಾಡೋದು ಅವರು. ನಾನಂತೂ ಪ್ರತಿ ವರ್ಷ ಹೋಗ್ತೇನೆ. ಅಂದ್ರೆ ನಮ್ಮನೆಯವರು ಕೂಡ ಹೋಗ್ತಿದ್ರು, ಮಗನೂ ಇದ್ರು ಹೋಗ್ತಿದ್ದ. ನಾನೊಬ್ಳೆ ಹೋದ್ನಲ್ವಾ, ಹಾಗೆ ಊಟ ಮಾಡಿ ಬಂದ್ಬಿಟ್ಟೆ. ಫ್ರೆಂಡ್ಸ್,
ಊಟ ಮಾಡಿ ಬಂದಲ್ವಾ, ಲೈವ್ ಆಯಿತು 3 ಗಂಟೆಗೆ. ಲೈವ್ ನಂತರ 5 ಗಂಟೆ ಆಯಿತು ಟೀ ಕುಡಿದು ಅಂತ. 5 ಗಂಟೆ ನಂತರ ನನಗೆ ಹೂ ಕೊಯ್ಯೋದಿದೆ, ಹೂವನ್ನು ತೆಕ್ಕೊಬರ್ಬೇಕು ದೇವರಿಗೆ, ನಾಳೆಗೆ ಬೇಕಲ್ವ ಬೆಳಿಗ್ಗೆ ಪೂಜೆಗೆ. ಹಾಗೆ ಇವತ್ತು ಒಂದು ಸಾರಿ ತೋರಿಸಿದ್ನಲ್ವ ನಿನ್ನೆ, ಇದೇ ಸಾರಿ ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಸಾರಿ ಬ್ಲೌಸ್, ಈ ಸಾರಿ ಬ್ಲೌಸು ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಅದು ಲೈನಿಂಗ್ ಹಾಕಿ ಕಟ್ ಮಾಡಬೇಕಲ್ವ, ಅದನ್ನು ಈಗ ನಾನು ಲೈನಿಂಗ್ ಕಟ್ ಮಾಡಿದೆ. ಹಾಗೆ ಈ ಬಟ್ಟೆ ಮೇಲೆ ಹೇಗೆ ಇಟ್ಕೊಂಡು ಕಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೇನೆ. ಹಾಗೆ ನಿಮ್ಮ ಜೊತೆ ಮಾತಾಡ್ತೇನೆ, ಹೇಳ್ತೇನೆ. ನಾನು ಇವತ್ತಲ್ಲಿ ಹೋಗಿದ್ನಲ್ವ, ಅಲ್ಲೇ ಸ್ವಲ್ಪ 1 ಅವರ್ ಆಯಿತು ಅಷ್ಟೇ. ನಾನು 2 ಗಂಟೆಗೆ ಹೋಗಿದ್ದೆ, 3 ಗಂಟೆ 3:15 ಅಲ್ಲಿಗೆ ಬಂದುಬಿಟ್ಟೆ. ಹೋದೆ, ನಂತರ ಎಲ್ಲ ಅಲ್ಲೇ ರೆಡಿ ಇತ್ತು, ಊಟ ಎಲ್ಲ ಮಾಡಿದೆ, ಹಾಗೆ ಬಂದುಬಿಟ್ನಲ್ವ. ತುಂಬ ಹೊತ್ತು ಕೂತ್ಕೊಳ್ಳಲಿಲ್ಲ, ನನಗೂ ವರ್ಕ್ ಇತ್ತಲ್ವ, ಹಾಗಾಗಿ ಬಂದೆ. ಹಾಗೆ ಹೀಗೆ ನಾನು ಒಂದು ಸಣ್ಣ ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋತೇನೆ, ಓಕೆನಾ? ಅಂದರೆ ಕೆಲವೊಬ್ರು ಇರ್ತಾರಲ್ವ, ಬೇರೆಯವರಿಗೆ ಏನಾದರೂ ಹೇಳೋದು ಅಂದರೆ ನೋಡ್ಲಿಕ್ಕಾಗಲ್ಲ ಅವರಿಗೆ. ನಾನೀಗ ಕಟಿಂಗ್ ಮಾಡ್ತೇನೆ, ಹಾಗೆ ಹೇಳ್ತಾ ಹೋಗ್ತೇನೆ, ಓಕೆನಾ ಫ್ರೆಂಡ್ಸ್? ಇವತ್ತು ನಾನು ಹೀಗೆ ಒಂದು ಮಾತನ್ನು ಕೇಳಿದೆ. ಅಂದರೆ ಅವ್ರದ್ದು ವರ್ತನೆಯೂ ಕೂಡ ನಾನು ತುಂಬ ಸಲ ಗ್ರಹಿಸಿದೆ, ಕೆಟ್ಟ ವರ್ತನೆ ಇತ್ತು. ಅಂದರೆ ಅವರು ಏನು ಗೊತ್ತಾ, ಈಗ ನಾನು ಹೀಗೆ ಹೇಳ್ತೆ ಅಂತ ಬೇಜಾರಾಗಬಾರ್ದು. ಒಂದು ರೀತಿ ಎಲ್ಲ ರೀತಿ ಜನ ಇರ್ತಾರೆ, ಕೆಲವರು ಬಡವರು ಇರ್ತಾರೆ, ಕೆಲವೊಬ್ರದ್ದು ಪಾಪ ಅವ್ರದ್ದು ಪರಿಸ್ಥಿತಿ ಹಾಗೆ ಇರ್ತಾರೆ. ಆದರೂ ಕೂಡ ಅವ್ರದ್ದು ಒಳ್ಳೆ ಗುಣ ನಡತೆ ಎಲ್ಲ ಇರುತ್ತಲ್ವ. ಆದರೆ ಈಗ ನಾನು ಹೇಳ್ತಾ ಇರೋದು ಒಬ್ಬರ ಬಗ್ಗೆ ಹೇಳ್ತೇನೆ. ಅಂಥವ್ರು ಇದ್ದಾರೆ, ಒಳ್ಳೆ ಗುಣ ನಡತೆ, ತಾನು ಹೀಗೆ ಅವ್ರದ್ದು ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಇರ್ತಾರೆ. ಇನ್ನು ಕೆಲವೊಬ್ರು ಅವ್ರ ಪರಿಸ್ಥಿತಿ ಕೆಟ್ಟದಾಗಿರ್ತದೆ, ಅಂಥವ್ರು ಹೇಗೆ ಮಾತಾಡ್ತಾರೆ ಗೊತ್ತಾ? ಇವತ್ತೊಂದು ನನಗೆ ಹೀಗೆ ಒಂದು ಸಣ್ಣ ಮಾತು ಸ್ವಲ್ಪ ನೋವನ್ನು ತಂತು, ಆಯಿತಾ? ಅದು ಎಲ್ಲಿ ಏನು ಅಂತ ನಾನು ಹೇಳಲ್ಲ. ಹೀಗೆ ಒಂದು ಸಣ್ಣ ಮಾತು ನನಗೆ ನೋವು ಬಂತು, ಅಂದರೆ ನೋವು ತಂತು ನನಗೆ. ಬೇಜಾರಾಯಿತು, ತುಂಬಾ ಬೇಜಾರಾಯಿತು. ಅಂದರೆ ಅವರು ನಾನು ಅರ್ಥ ಮಾಡ್ಕೊಂಡೆ ಏನು ಗೊತ್ತಾ, ಇವರಿಗೆ ನೋಡಲಿಕ್ಕಾಗಲ್ಲ, ಒಳ್ಳೆಯದಾಗೋದನ್ನು ನೋಡಲಿಕ್ಕಾಗಲ್ಲ, ಅದಕ್ಕೆ ಈ ರೀತಿ ಸ್ವಲ್ಪ ಒಂದು ರೀತಿ ಮಾತಾಡಿದ್ರು ಅಂದ್ಕೊಂಡು. ಅವರು ಏನು ಗೊತ್ತಾ, ಈಗ ನಾವಾದರೂ ಒಂದು ಸ್ಟೇಜಲ್ಲಿ ಇದ್ದೀವಿ ಬಿಡಿ, ಒಂದು ಹುಟ್ಟಿದ ಮನೇಲೂ ಒಂದು ಸ್ಟೇಜಲ್ಲಿ ಇದ್ದೀವಿ, ಸಂಸ್ಕಾರ ಇದ್ದ ಮನೇಲಿ ಹುಟ್ಟಿ ಬೆಳೆದು ಬಂದಿದ್ದೀವಿ. ಹಾಗೆ ಮನೇನೂ ಅಷ್ಟೇ ಸಂಸ್ಕಾರ ಇದ್ದ ಮನೆಯೇ ಆಗಿದೆ. ಹೀಗೆ ಅವ್ರದ್ದೇನು ಗೊತ್ತಾ, ಒಂದು ಸಂಸ್ಕಾರ ಇಲ್ಲದೆ ಬಂದು ಮನೆ ಆಗಿರುತ್ತೆ. ತುಂಬ ಬಡವರು ಊಟಕ್ಕೂ ಗತಿ ಇಲ್ಲ, ತಂದೆ ತಾಯಿ ಸಂಸ್ಕಾರ ಇಲ್ಲದೇ ಇದ್ದವರು. ಹೀಗೆಲ್ಲ ಇದ್ದು ಏನೋ ಒಂದು ಹುಡುಗನ ಇಷ್ಟಪಟ್ಟು ಮದುವೆ ಆಗಿ ಒಂದು ಜೀವನದಲ್ಲಿ ಇದ್ದಾರೆ, ಒಂದು ಜೀವನ ಹುಡುಗನ ಲೆವೆಲ್ಲಿಗೆ ಇದ್ದಾರೆ ಬಿಡಿ, ಇರಲಿ, ಅದಕ್ಕೆಲ್ಲ ನಾನು ಏನು ಹೇಳಲ್ಲ. ಹಾಗಂತ ಅವರು ಬೇರೆಯವರಿಗೆ ಹೀಗೆ ಒಂದು ರೀತಿ ಮಾತಾಡೋದು ತಪ್ಪಲ್ವಾ? ಇವ್ರದ್ದು ನೋಡಿದರೆ ಕೊಳಪೆ, ಇವರು ಹೌದಾ, ಕೊಳಪೆಯಲ್ಲಿ ಹುಟ್ಟಿ ಬೆಳೆದು ಬಂದವರಾಗಿದ್ದಾರೆ, ಸಂಸ್ಕಾರ ಇಲ್ಲದೆ ಇರೋ ಕುಟುಂಬದಲ್ಲಿ ಹುಟ್ಟಿದವರಾಗಿದ್ದಾರೆ. ಇಂಥವ್ರು ಇನ್ನೊಬ್ರಿಗೆ ಒಂದು ಮಾತು ಹೀಗೆ ಹೇಳ್ತಾರೆ ಅಂದರೆ ಒಂದು ರೀತಿ ಕೆಟ್ಟ ಬಾಯಿ ಅನ್ಬೋದಲ್ವಾ, ಕೆಟ್ಟ ಬಾಯಿ ಅಂತ ಹೇಳ್ಬೋದು. ಹೀಗಿದ್ದಾಗ ಇವತ್ತು ಒಂದು ಸಣ್ಣ ಮಾತು ನನಗೆ ಸ್ವಲ್ಪ ನೋವನ್ನು ತಂತು. ಹಾಗೆ ಅವರು ಕೂಡ ಈ ವಿಡಿಯೋ ನೋಡ್ತಾ ಇರಬಹುದು, ಬೇಜಾರಾಗಿರಬಹುದು. ಕೊಳಪೆಯಲ್ಲಿ ಹುಟ್ಟಿ ಬೆಳೆದು ಬಂದವರು, ತಂದು ಲೆವೆಲ್ ಯಾವ ರೀತಿ ಇದೆ ನೋಡ್ಕೋಬೇಕು. ತಾನು ಯಾವ ಸ್ಟೇಜಲ್ಲಿದ್ದೇನೆ, ಸ್ಟೇಜಿಂದ ಬಂದಿದ್ದೇನೆ, ಯಾವ ಸ್ಟೇಜಲ್ಲಿದ್ದೇನೆ, ನಾನು ಎಲ್ಲಿದ್ದೇನೆ, ಇದೆಲ್ಲ ಅರ್ಥ ಮಾಡ್ಕೋಬೇಕು. ಇನ್ನೊಬ್ಬರ ಬಗ್ಗೆ ಸ್ವಲ್ಪ ಹೀಗೆ ಕೀಳರಿಮೆಯಿಂದ ನೋಡೋದು ಮಾಡಬಾರ್ದು ಅಲ್ವಾ? ಈಗ ಅವ್ರವ್ರದ್ದೇ ಘನತೆ ಗೌರವ ಇರುತ್ತೆ. ಇಂಥವರೆಲ್ಲ ಅಳಿಲಿಕ್ಕೆ ಯೋಗ್ಯರಲ್ಲ ಅಂತ ಹೇಳ್ತೇನೆ ನಾನು. ಕೆಲವೊಬ್ಬರು ಹೇಳ್ಬೋದು, ಅವ್ರಿಗೆ ಅರ್ಹತೆ ಇರುತ್ತೆ ಹೇಳಲಿಕ್ಕೂ ಕೂಡ. ಅವರು ಹಾಗೆ ಇರ್ತಾರಲ್ವ. ಇನ್ನೊಬ್ರಿಗೆ ಯಾರು ಹೇಳಬಾರ್ದು, ಒಂದೊಮ್ಮೆ ನಮ್ಮವರು ಅಂತ ಅನ್ಸ್ಕೊಂಡವರು ಹೇಳ್ಬೋದು. ಅವ್ರಿಗೊಂದು ಘನತೆ ಗೌರವ ಸಂಸ್ಕಾರ ಅನ್ನೋದು ಇರುತ್ತೆ. ಇವರು ಎಲ್ಲ ಬಿಟ್ಟು ಮತ್ತೆ ಮದುವೆನೂ ಕೂಡ ಎಲ್ಲವನ್ನು ಬಿಟ್ಟು ಆದದ್ದು, ಯಾರೋ ಸಿಕ್ಕದ ಅಂತ ಮದುವೆ ಆದದ್ದು, ಸಂಸ್ಕಾರ ಇಲ್ಲದೆ ಬೆಳೆದು ಬಂದು ಮದುವೆಯಾಗಿ ಎಲ್ಲ ಬಿಟ್ಟು ಹಾಕೊಂಡಿದ್ದವರು ಒಬ್ಬರಿಗೆ ಒಂದು ನೋವಾಗುವಂಥ ಒಂದು ಅಕ್ಷರ ಹೀಗೆ ಮಾತಾಡಿದಾಗ ಸ್ವಲ್ಪ ಬೇಜಾರಾಗತ್ತೆ ಅಲ್ವಾ? ಅದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಹೀಗಿದ್ದವರು ಹೀಗೆ ಮಾತಾಡೋದು ತಪ್ಪಲ್ವಾ? ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ, ಓಕೆನಾ? ಮಾತಾಡಬೇಕು, ಅದಕ್ಕೂ ಕೂಡ ಒಂದು ಅರ್ಹತೆ ಇರಬೇಕು ಅಂತ ನಾನು ಹೇಳ್ತೇನೆ. ಇಂಥವರೆಲ್ಲ ಮಾತಾಡಬಾರ್ದು.
ಇವರೊಂದು ಈಗ ಒಳ್ಳೆ ಮನೆಗೆ ಬಂದು ಊಟ ಮಾಡ್ತಾ ಇರಬಹುದು, ಆದರೆ ಇವ್ರದ್ದು ಘನತೆ ಗೌರವ ಅನ್ನೋದು ಒಂದು ಸ್ಟೇಜಲ್ಲಿ ಬಂದಿರತ್ತಲ್ವ. ಮೊದಲಿಂದ ಇವ್ರು ಹುಟ್ಟದ್ದು ಬೆಳೆದದ್ದು, ಇವ್ರ ಮದುವೆ ಆದದ್ದು, ಇವ್ರದ್ದು ಕೆಲವೊಂದು ಇರತ್ತಲ್ವ, ಅದೆಲ್ಲನೂ ಬಿಟ್ಟು ಹೀಗೆ ಮಾತಾಡ್ತಾರೆ ಅಂದರೆ ಸ್ವಲ್ಪ ತಿಳ್ಕೊಬೇಕಲ್ವ. ಮಾತಾಡುವಾಗ ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ, ನೋಡುವಾಗ ಇನ್ನೊಬ್ಬರ ಬಗ್ಗೆ, ನಾವೆಲ್ಲ ಹಾಗೆ ಅಲ್ವಾ. ನಾವು ಇನ್ನೊಬ್ಬರ ಬಗ್ಗೆ ಏನೇ ಇರಲಿ, ನಾವು ಯಾವ ಸ್ಟೇಜಲ್ಲಿದ್ದರೂ ಕೂಡ ಇನ್ನೊಬ್ಬರ ಬಗ್ಗೆ ಹಾಗೆ ಮಾತಾಡಲ್ಲ, ಕೆಟ್ಟದಾಗೂ ಕೂಡ ಮಾತಾಡಲ್ಲ, ಕೆಟ್ಟ ನೋಟನೂ ಕೂಡ ತೋರಿಸಲ್ಲ. ನಾವು ನಮ್ಮ ಮನೆ ನಮ್ಮ ಕೆಲಸ, ಅಗತ್ಯ ಇದ್ದಾಗ ಹೋಗೋದು ಬರೋದು, ಹೀಗೆ ಇಷ್ಟೇ ನಮ್ಮದು. ಆದರೆ ಅವರಿಗೆ ದೇವರು ಅಂಥವರಿಗೆ ಒಂದು ಹೇಳ್ತೇನೆ, ಅಂಥವರಿಗೆ ದೇವರು ಅನಾರೋಗ್ಯ ಕೊಡ್ತಾನೆ ಗೊತ್ತಾ. ಅನಾರೋಗ್ಯ ಕೊಟ್ಟು ಬಿಡ್ತಾನೆ. ಅಂಥ ಕೆಟ್ಟ ಗುಣಗಳನ್ನು ಬೆಳೆಸ್ಕೊಂಡ್ರೆ ಫುಲ್ ಅನಾರೋಗ್ಯ ಕೊಡ್ತಾನೆ. ಇದು ಕೂಡ ಅಷ್ಟೇ, ಅವರಿಗೂ ಕೂಡ ಅನಾರೋಗ್ಯದಿಂದನೇ ಬಳಲ್ತಾ ಇದ್ದಾರೆ. ಅದಕ್ಕೆ ಅವರು ಒಂದು ಮಾತಾಡಿದ್ರು ಅಂದ್ಕೊಂಡಿದ್ದೀನಿ ನಾನು. ಅವರು ಒಂದು ಕೊಳಚೆ ಬಾಯಿ, ಕೊಳಚೆ ಜನ, ಕೊಳಚೆ ಜೀವನ ಅನ್ಬೋದು, ಕೊಳಚೆ ಜೀವನನೇ ಅಂತ ಹೇಳ್ಬೋದು. ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾನೆ ಅವರಿಗೆ, ಆದರೂ ಅವರಿಗೆ ಅರ್ಥ ಆಗಿಲ್ಲ. ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತಾಡೋದು ಸರಿಯಲ್ಲ ಅದು ಅಲ್ವಾ. ಹೀಗೆ ಒಂದು ಸಣ್ಣದು ನಡೆಯಿತು, ಹೀಗೆ ಬೇಜಾರಾಯಿತು, ಸ್ವಲ್ಪ ಬೇಜಾರಾಯಿತು. ಹೀಗೆ ಹೀಗೆ ಮಾತು ಆಡಬಾರ್ದಾಗಿತ್ತಲ್ವ ಅನ್ನಿಸ್ತು ನನಗೆ. ಹೀಗೆಲ್ಲ ಮಾತಾಡಬಾರ್ದು, ಅದು ಯಾರಿಗೇ ಆಗಲಿ ಹಾಗೆ ಮಾತಾಡಬಾರ್ದು, ನನಗೆ ಅಂತಲ್ಲ, ಯಾರಿಗೂ ಹಾಗೆ ಮಾತಾಡಬಾರ್ದು. ಒಂದು ಅರ್ಥ ಇರುತ್ತೆ ಆಯಿತಾ. ಯಾವುದಕ್ಕಾದರೂ ಮಾತಾಡುವಾಗ ಸ್ವಲ್ಪ ಅರ್ಥ ಇರುತ್ತೆ. ಸುಮ್ಮನೆ ಒಂದು ಮಾತು ಹೀಗೆ ಸುಮ್ಮನೆ ಬಂದು ಹಿಂಗೆ ಏನೋ ಒಂದು ವಿಷಯಕ್ಕೆ ಹಿಂಗೆ ಮಾತಾಡಿದಾಗ ಅಂದರೆ ಅಲ್ಲಿ ಅರ್ಥ ಆಗತ್ತೆ. ಇವರು ನೋಡಲಿಕ್ಕಾಗಲ್ಲ ಇವರಿಗೆ, ಅದಕ್ಕೆ ಮಾತಾಡಿದ್ರು ಅಂದ್ಕೊಂಡೆ ನಾನು ಅಷ್ಟೇ. ನೋಡಿ, ಕೇಳಿದ್ರಲ್ಲ, ಇದು ನಿಮಗೆ ಈ ರೀತಿ ಜನ ಇರ್ತಾರಲ್ವಾ, ನೀವು ಸ್ವಲ್ಪ ನೋಡಿ ಈ ರೀತಿ ಜನ ಇದ್ದರೆ ತಪ್ಪಲ್ವ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋ ಅಷ್ಟೇ, ಇಷ್ಟೇ. ನಾನು ಹೇಳಿದ್ನಲ್ವ, ಇಂಥ ಜನ ಇರ್ತಾರೆ, ಅವ್ರದ್ದು ಬಾಯಿ ಕೊಳಚೆ ಬಾಯಿ ಅಂತ ಹೇಳ್ಬೋದು. ಜೀವನನೂ ಅಷ್ಟೇ ಕೊಳಚೆ ಆಗಿರುತ್ತೆ. ಏನೋ ಒಂದು ಹುಡುಗ ಸಿಕ್ಕಿದ ನಂತರ ಅವ್ರದ್ದು ಜೀವನ ಸ್ವಲ್ಪ ಮಟ್ಟಿಗೆ ಆ ಹುಡುಗನ ಮನೆ ಲೆವೆಲ್ಲಿಗೆ ಸರಿದೂಗ್ತಾ ಇರುತ್ತೆ. ಆದರೂ ಅವ್ರದ್ದು ಆ ಕೊಳಚೆ ಬಾಯಿ ಮಾತೆಲ್ಲ ಬಿಡಲ್ಲ ಅಲ್ವಾ. ಇಂಥ ಜನನೂ ಇರ್ತಾರೆ ನಮ್ಮ ಸುತ್ತಮುತ್ತಲು. ನಾವು ಅದಕ್ಕೆ ಕೇರ್ ಮಾಡಬಾರ್ದು. ನಮ್ಮದು ದಾರಿ, ನಮ್ದೇನು ಕೆಲಸ ಇದೆ ನೋಡಿ, ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು. ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಹಾಗೆ ಅಂಥವರಿಗೆ ನಾವು ಉತ್ತರ ಕೊಡಬಾರ್ದು, ಸುಮ್ಮನೆ ಇರಬೇಕು. ಅಂಥವ್ರನ್ನು ಆ ಕೊಳಚೆ ಜಾಗದಲ್ಲೇ ನಾವು ಇಟ್ಟು ನೋಡಬೇಕು ಅಷ್ಟೇ. ಹೀಗೆ ಬಿಡಬೇಕು ಅವರಿಗೆ, ಅವ್ರು ಅಂಥದ್ದೇ ಮಾಡ್ಕೊತ ಇರಲಿ ಅಂದ್ಕೊಂಡು ಬಿಡಬೇಕು. ಹೀಗಾಯ್ತಲ್ವ ಒಂದು ಮಾತು. ಹೀಗೆ ನಾನು ಅದು ಹೇಳಲ್ಲ, ಯಾಕಂದರೆ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಅಂದರೆ ಅವ್ರದ್ದು ಮನೆ ಅಕ್ಕಪಕ್ಕ ಎಲ್ಲರಿಗೂ ಗೊತ್ತಾಗತ್ತೆ ಇವರಿಗೆ ಅಂದ್ಕೊಂಡು. ಬೇಡ, ಅದು ಯಾರಿಗೂ ಬೇಡ, ಅವ್ರಿಗಷ್ಟೇ ಗೊತ್ತಿರಬೇಕು. ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೂ ಅಷ್ಟೇ ಗೊತ್ತಾಗತ್ತೆ. ನನ್ನ ಬಗ್ಗೆನೇ ಅಂದ್ಕೊಂಡು. ಈಗ ನಾನು ಅದೇ ವಿಷಯ ಹೇಳಿಬಿಟ್ರೆ ಅಲ್ಲಿ 4-5 ಮಂದಿಗೆಲ್ಲ ಗೊತ್ತಾಗ್ಬಿಡತ್ತೆ. ಅದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೆ. ಇಷ್ಟೇ ಇವತ್ತಿನ ವ್ಲಾಗ್ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಹಾಗೆ ನಾನು ಈ ವಿಷಯ ಹೇಳಿದ್ನಲ್ವ, ಇಂಥದ್ದೆಲ್ಲ ಜೀವನ ಅನ್ನೋದು ಒಂದು ಪವಿತ್ರವಾಗಿರಬೇಕಲ್ವ. ಜೀವನ ಅಂದರೆ ನಮ್ಮ ಮನಸ್ಸು, ನಮ್ಮ ಬಾಯಿ, ನಮ್ಮದು ನಡವಳಿಕೆ, ನಾವು ಜನರ ಹತ್ರ ಹೇಗಿರ್ತೀವಿ ಅನ್ನೋದು ಮುಖ್ಯ. ನಮ್ಮ ಮನೆಯೊಳಗೆ ಏನು ಸಮಸ್ಯೆ ಇದೆ, ನಮ್ಮ ಅತ್ತೆದಿರ್ಬೋದು, ಮಾವಂದಿರ್ಬೋದು, ನಮ್ಮ ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಏನಾದರೂ ಇರುತ್ತೆ. ಪ್ರತಿಯೊಂದು ಮನೇಲಿ ಶ್ರೀಮಂತರು ಇರ್ಬೋದು, ದೊಡ್ಡವರು ಇರ್ಬೋದು, ಇರುತ್ತೆ. ಹಾಗೆ ಈಗೇನು ನಮ್ಮ ಅತ್ತೆ ಮಾವ ಯಾರೂ ಇಲ್ಲ. ಮೊದಲು ಸ್ವಲ್ಪ ಇತ್ತು, ಅಂದರೆ ಅತ್ತೆ ಸ್ವಲ್ಪ ಕಿರಿಕಿರಿ ಇತ್ತು. ಹಾಗಾಗಿ ಇರುತ್ತಲ್ವ, ಅದೆಲ್ಲ ಈಗ ಇಟ್ಕೊಂಡು ಹೀಗೆ ನಾವಾಯಿತು, ನಮ್ಮ ಕೆಲಸ ಆಯಿತು, ನಮ್ಮ ಜೀವನ ಆಯಿತು, ನಮ್ಮದು ಹೀಗಿರ್ಬೇಕಲ್ವ. ಜೀವನ ಅನ್ನೋದೇ ಅಷ್ಟು ಪವಿತ್ರವಾದದ್ದು. ನಾವು ಹೇಗಿರ್ತೀವಿ ನಮ್ಮ ಜೀವನ ಮುಂದೆ ಹಾಗಿರುತ್ತೆ. ಹಾಗೆ ನಾವು ಇವತ್ತು ಯಾವ ರೀತಿ ನಡ್ಕೊಳ್ತೀವಿ, ಯಾವ ರೀತಿ ಮಾತಾಡ್ತೀವಿ, ಜನರ ಹತ್ರ ನಾವು ಹೇಗಿರ್ತೀವಿ, ಅದು ನಮ್ಮ ಮುಂದಿನ ಜೀವನದಲ್ಲಿ, ನಮ್ಮ ಮಕ್ಕಳ ಜೀವನದಲ್ಲಿ ಒಳ್ಳೆಯದಾಗ್ತಾ ಬರುತ್ತೆ. ನಾವೇ ಇವತ್ತು ಕೊಳಚೆ ಮಾತಾಡೋದು, ಕೊಳಚೆ ನೋಟ ನೋಡೋದು, ಕೊಳಚೆಯಾಗಿ ಹೀಗೆ ಕೆಟ್ಟದಾಗಿ ಇನ್ನೊಬ್ಬರ ಬಗ್ಗೆ ತಿಳ್ಕೊಳ್ಳೋದು ಮಾಡಿದರೆ ಅದು ನಮ್ಮ ಮಕ್ಕಳಿಗೆ ಸುತ್ಕೊಬಿಡತ್ತೆ ಆಯಿತಾ. ಈ ವಿಷಯ ಎಲ್ಲರಿಗೂ ನೆನಪಿರಲಿ. ಅದಕ್ಕೆ ಹೇಳ್ತಾ ಇದ್ದೇನೆ, ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ನಾವು ಕೂಡ ನಮ್ಮದು ವ್ಯವಹಾರ, ನಮ್ಮದು
ಜೀವನ ಶೈಲಿ ಎಲ್ಲ ಶುದ್ಧವಾಗಿಟ್ಕೊಂಡ್ರೆ ನಾವು ಹ್ಯಾಪಿಯಾಗಿರ್ಬೋದು, ನಮ್ಮ ಕುಟುಂಬನೂ ಹ್ಯಾಪಿಯಾಗಿ ಇಟ್ಕೋಬೋದು. ಆಯಿತಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ನೋಡಿ. ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದು. ಇಂಥದ್ದೇನಾದರೂ ನಮ್ಮದು ಜೀವನ ಶೈಲಿಯಲ್ಲಿ ನಡೆಯುತ್ತಲ್ವ, ಅಂಥದ್ದೇನಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಯಿತಾ? ಹಾಗೆ ಎಷ್ಟೋ ಮಂದಿ ಸಬ್ಸ್ಕ್ರೈಬ್ ಇಲ್ಲದೇ ನೋಡ್ತಾ ಇದ್ದೀರಿ. ಪ್ಲೀಸ್ ಹಾಗೆ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಯಾಕಂದರೆ ನೀವು ಹೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚು ವಿಡಿಯೋಸನ್ನು ಹಾಕ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.